ಆಗಬೇಕು ಅಂತ ಮುಡಿಯೆಲ್ಲ ಕೊಟ್ಟಿದ್ದಾರೆ ವೆಂಕಟೇಶ್ವರ ನಾನು ಮೊನ್ನೆನೂ ಕೂಡ ಹೇಳಿದ್ದೇನೆ. ಅವರು ಯಾರನ್ನ ನಮ್ಮ ಲೀಡರ್ ಅಂತ ಅನ್ಕೊಳ್ತಾರೆ ಆ ಜನಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಅಪೇಕ್ಷೆ ಇರುತ್ತೆ. ಅದಕ್ಕೆ ತಪ್ಪು ಅಂತ ಹೇಳಕ್ಕಾಗೋದಿಲ್ಲ. ಆಸ್ಪಿರೇಷನ್ಸ್ ಅಂತ ಕರಿತೀವಿ. ಆ ಆಸ್ಪಿರೇಷನ್ಸ್ ಒಬ್ಬೊಬ್ಬರಿಗೂ ಒಂದೊಂಥರ ಇರುತ್ತೆ. ಈಗ ಕೆಲವರಿಗೆ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗಬೇಕು ಅಂತ ಇದೆ. ಕೆಲವರಿಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಿದೆ. ಕೆಲವರಿಗೆ ನಾನ್ ಮುಖ್ಯಮಂತ್ರಿ ಆಗಬೇಕು ಅಂತಿದೆ. ಇನ್ ಕೆಲವರಿಗೆ ಇನ್ಯಾರೋ ಮುಖ್ಯಮಂತ್ರಿ ಆಗಬೇಕು ಅಂತ. ಇದೆಲ್ಲ ಜನಗಳ ಆಸ್ಪಿರೇಷನ್ಸ್. ಅದಕ್ಕೆ ತಪ್ಪು ಅಂತ ನಾವು ಹೇಳಕ್ ಬರೋದಿಲ್ಲ. ಅದನ್ನೇ ನಮಗೆ ಅದು ಮುಖ್ಯ ಆಗೋದಿಲ್ಲ. ಈಗ ನಮಗೆ ನಮ್ಮ ಹೈಕಮಾಂಡ್ನವರೇನು ನಿರ್ಧಾರ ಮಾಡ್ತಾರೆ ಅದೇ ಮುಖ್ಯ ಆಗುತ್ತೆ. ಅಲ್ಟಿಮೇಟಮ್ ಅದು ಹೈಕಮಾಂಡಿನ ತೀರ್ಮಾನ ಮುಗೀತು ಅಲ್ಲಿಗೆ. ಸರ್, ಬ್ರೇಕ್ಫಾಸ್ಟ್ ಸಿಎಂ ಡಿಸಿಎಂಗೆ ಮಾತ್ರ ಸೀಮಿತ ಆಗುತ್ತೆ ಅಲ್ಲ, ಈಗ ಸದ್ಯಕ್ಕೆ ಅವರಿಬ್ಬರೇ ತಿಂಡಿ ತಿಂತಾವ್ರೆ. ನಮಗೂ ಕರೆದ್ರೆ ನಾವು ಹೋಗ್ತೀವಿ ತಿಂಡಿ ತಿನ್ನಕ್ಕೆ. ನೀವೇನಾದ್ರೂ ಮತ್ತೆ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡ್ತೀವಿ? ಇಬ್ಬರಿಗೂ ಸೇರಿ ನೀವೇನಾದ್ರೂ ಅರೇಂಜ್ ಮಾಡ್ತೀವಿ? ಯೋಚನೆ ಮಾಡೋಣ. ಅದು ಅಲ್ಲ, ಒಳ್ಳೇದಾಗದಾದ್ರೆ ಅದನ್ನು ಮಾಡೋಣ. ಪಾಸಿಬಿಲಿಟಿ ಯಾಕಾಗಬಾರ್ದು? ನಿಮ್ಮ ಸಲಹೆಯನ್ನ ಬಹಳ ಆಗಬೇಕು ಅಂತ ಮುಡಿಯೆಲ್ಲ ಕೊಟ್ಟಿದ್ದಾರೆ ವೆಂಕಟೇಶ್ವರ. ನಾನು ಮೊನ್ನೆನೂ ಕೂಡ ಹೇಳಿದ್ದೇನೆ. ಅವರು ಯಾರನ್ನ ನಮ್ಮ ಲೀಡರ್ ಅಂತ ಅನ್ಕೊಳ್ತಾರೆ ಆ ಜನಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಅಪೇಕ್ಷೆ ಇರುತ್ತೆ. ಅದಕ್ಕೆ ತಪ್ಪು ಅಂತ ಹೇಳಕ್ಕಾಗೋದಿಲ್ಲ. ಆಸ್ಪಿರೇಷನ್ಸ್ ಅಂತ ಕರಿತೀವಿ. ಆ ಆಸ್ಪಿರೇಷನ್ಸ್ ಒಬ್ಬೊಬ್ಬರಿಗೂ ಒಂದೊಂಥರ ಇರುತ್ತೆ. ಈಗ ಕೆಲವರಿಗೆ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗಬೇಕು ಅಂತ ಇದೆ. ಕೆಲವರಿಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಿದೆ. ಕೆಲವರಿಗೆ ನಾನ್ ಮುಖ್ಯಮಂತ್ರಿ ಆಗಬೇಕು ಅಂತಿದೆ. ಇನ್ ಕೆಲವರಿಗೆ ಇನ್ಯಾರೋ ಮುಖ್ಯಮಂತ್ರಿ ಆಗಬೇಕು ಅಂತ. ಇದೆಲ್ಲ ಜನಗಳ ಆಸ್ಪಿರೇಷನ್ಸ್. ಅದಕ್ಕೆ ತಪ್ಪು ಅಂತ ನಾವು ಹೇಳಕ್ ಬರೋದಿಲ್ಲ. ಅದನ್ನೇ ನಮಗೆ ಅದು ಮುಖ್ಯ ಆಗೋದಿಲ್ಲ. ಈಗ ನಮಗೆ ನಮ್ಮ ಹೈಕಮಾಂಡ್ನವರೇನು ನಿರ್ಧಾರ ಮಾಡ್ತಾರೆ ಅದೇ ಮುಖ್ಯ ಆಗುತ್ತೆ. ಅಲ್ಟಿಮೇಟಮ್ ಅದು ಹೈಕಮಾಂಡಿನ ತೀರ್ಮಾನ ಮುಗೀತು ಅಲ್ಲಿಗೆ. ಸರ್, ಬ್ರೇಕ್ಫಾಸ್ಟ್ ಸಿಎಂ ಡಿಸಿಎಂಗೆ ಮಾತ್ರ ಸೀಮಿತ ಆಗುತ್ತೆ ಅಲ್ಲ, ಈಗ ಸದ್ಯಕ್ಕೆ ಅವರಿಬ್ಬರೇ ತಿಂಡಿ ತಿಂತಾವ್ರೆ. ನಮಗೂ ಕರೆದ್ರೆ ನಾವು ಹೋಗ್ತೀವಿ ತಿಂಡಿ ತಿನ್ನಕ್ಕೆ. ನೀವೇನಾದ್ರೂ ಮತ್ತೆ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡ್ತೀವಿ? ಇಬ್ಬರಿಗೂ ಸೇರಿ ನೀವೇನಾದ್ರೂ ಅರೇಂಜ್ ಮಾಡ್ತೀವಿ? ಯೋಚನೆ ಮಾಡೋಣ. ಅದು ಅಲ್ಲ, ಒಳ್ಳೇದಾಗದಾದ್ರೆ ಅದನ್ನು ಮಾಡೋಣ. ಪಾಸಿಬಿಲಿಟಿ ಯಾಕಾಗಬಾರ್ದು? ನಿಮ್ಮ ಸಲಹೆಯನ್ನ ಬಹಳ ಆಗಬೇಕು ಅಂತ ಮುಡಿಯೆಲ್ಲ ಕೊಟ್ಟಿದ್ದಾರೆ ವೆಂಕಟೇಶ್ವರ. ನಾನು ಮೊನ್ನೆನೂ ಕೂಡ ಹೇಳಿದ್ದೇನೆ. ಅವರು ಯಾರನ್ನ ನಮ್ಮ ಲೀಡರ್ ಅಂತ ಅನ್ಕೊಳ್ತಾರೆ ಆ ಜನಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಅಪೇಕ್ಷೆ ಇರುತ್ತೆ. ಅದಕ್ಕೆ ತಪ್ಪು ಅಂತ ಹೇಳಕ್ಕಾಗೋದಿಲ್ಲ. ಆಸ್ಪಿರೇಷನ್ಸ್ ಅಂತ ಕರಿತೀವಿ. ಆ ಆಸ್ಪಿರೇಷನ್ಸ್ ಒಬ್ಬೊಬ್ಬರಿಗೂ ಒಂದೊಂಥರ ಇರುತ್ತೆ. ಈಗ ಕೆಲವರಿಗೆ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗಬೇಕು ಅಂತ ಇದೆ. ಕೆಲವರಿಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಿದೆ. ಕೆಲವರಿಗೆ ನಾನ್ ಮುಖ್ಯಮಂತ್ರಿ ಆಗಬೇಕು ಅಂತಿದೆ. ಇನ್ ಕೆಲವರಿಗೆ ಇನ್ಯಾರೋ ಮುಖ್ಯಮಂತ್ರಿ ಆಗಬೇಕು ಅಂತ. ಇದೆಲ್ಲ ಜನಗಳ ಆಸ್ಪಿರೇಷನ್ಸ್. ಅದಕ್ಕೆ ತಪ್ಪು ಅಂತ ನಾವು ಹೇಳಕ್ ಬರೋದಿಲ್ಲ. ಅದನ್ನೇ ನಮಗೆ ಅದು ಮುಖ್ಯ ಆಗೋದಿಲ್ಲ. ಈಗ ನಮಗೆ ನಮ್ಮ ಹೈಕಮಾಂಡ್ನವರೇನು ನಿರ್ಧಾರ ಮಾಡ್ತಾರೆ ಅದೇ ಮುಖ್ಯ ಆಗುತ್ತೆ. ಅಲ್ಟಿಮೇಟಮ್ ಅದು ಹೈಕಮಾಂಡಿನ ತೀರ್ಮಾನ ಮುಗೀತು ಅಲ್ಲಿಗೆ. ಸರ್, ಬ್ರೇಕ್ಫಾಸ್ಟ್ ಸಿಎಂ ಡಿಸಿಎಂಗೆ ಮಾತ್ರ ಸೀಮಿತ ಆಗುತ್ತೆ ಅಲ್ಲ, ಈಗ ಸದ್ಯಕ್ಕೆ ಅವರಿಬ್ಬರೇ ತಿಂಡಿ ತಿಂತಾವ್ರೆ. ನಮಗೂ ಕರೆದ್ರೆ ನಾವು ಹೋಗ್ತೀವಿ ತಿಂಡಿ ತಿನ್ನಕ್ಕೆ. ನೀವೇನಾದ್ರೂ ಮತ್ತೆ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡ್ತೀವಿ? ಇಬ್ಬರಿಗೂ ಸೇರಿ ನೀವೇನಾದ್ರೂ ಅರೇಂಜ್ ಮಾಡ್ತೀವಿ? ಯೋಚನೆ ಮಾಡೋಣ. ಅದು ಅಲ್ಲ, ಒಳ್ಳೇದಾಗದಾದ್ರೆ ಅದನ್ನು ಮಾಡೋಣ. ಪಾಸಿಬಿಲಿಟಿ ಯಾಕಾಗಬಾರ್ದು? ನಿಮ್ಮ ಸಲಹೆಯನ್ನ ಬಹಳ ಆಗಬೇಕು ಅಂತ ಮುಡಿಯೆಲ್ಲ ಕೊಟ್ಟಿದ್ದಾರೆ ವೆಂಕಟೇಶ್ವರ. ನಾನು ಮೊನ್ನೆನೂ ಕೂಡ ಹೇಳಿದ್ದೇನೆ. ಅವರು ಯಾರನ್ನ ನಮ್ಮ ಲೀಡರ್ ಅಂತ ಅನ್ಕೊಳ್ತಾರೆ ಆ ಜನಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಅಪೇಕ್ಷೆ ಇರುತ್ತೆ. ಅದಕ್ಕೆ ತಪ್ಪು ಅಂತ ಹೇಳಕ್ಕಾಗೋದಿಲ್ಲ. ಆಸ್ಪಿರೇಷನ್ಸ್ ಅಂತ ಕರಿತೀವಿ. ಆ ಆಸ್ಪಿರೇಷನ್ಸ್ ಒಬ್ಬೊಬ್ಬರಿಗೂ ಒಂದೊಂಥರ ಇರುತ್ತೆ. ಈಗ ಕೆಲವರಿಗೆ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗಬೇಕು ಅಂತ ಇದೆ. ಕೆಲವರಿಗೆ
ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಿದೆ. ಕೆಲವರಿಗೆ ನಾನ್ ಮುಖ್ಯಮಂತ್ರಿ ಆಗಬೇಕು ಅಂತಿದೆ. ಇನ್ ಕೆಲವರಿಗೆ ಇನ್ಯಾರೋ ಮುಖ್ಯಮಂತ್ರಿ ಆಗಬೇಕು ಅಂತ. ಇದೆಲ್ಲ ಜನಗಳ ಆಸ್ಪಿರೇಷನ್ಸ್. ಅದಕ್ಕೆ ತಪ್ಪು ಅಂತ ನಾವು ಹೇಳಕ್ ಬರೋದಿಲ್ಲ. ಅದನ್ನೇ ನಮಗೆ ಅದು ಮುಖ್ಯ ಆಗೋದಿಲ್ಲ. ಈಗ ನಮಗೆ ನಮ್ಮ ಹೈಕಮಾಂಡ್ನವರೇನು ನಿರ್ಧಾರ ಮಾಡ್ತಾರೆ ಅದೇ ಮುಖ್ಯ ಆಗುತ್ತೆ. ಅಲ್ಟಿಮೇಟಮ್ ಅದು ಹೈಕಮಾಂಡಿನ ತೀರ್ಮಾನ ಮುಗೀತು ಅಲ್ಲಿಗೆ. ಸರ್ ಬ್ರೇಕ್ಫಾಸ್ಟ್ ಸಿಎಂ ಡಿಸಿಎಂಗೆ ಮಾತ್ರ ಸೀಮಿತ ಆಗುತ್ತೆ ಅಲ್ಲ, ಈಗ ಸದ್ಯಕ್ಕೆ ಅವರಿಬ್ಬರೇ ತಿಂಡಿ ತಿಂತಾವ್ರೆ. ನಮಗೂ ಕರೆದ್ರೆ ನಾವು ಹೋಗ್ತೀವಿ ತಿಂಡಿ ತಿನ್ನಕ್ಕೆ. ನೀವೇನಾದ್ರೂ ಮತ್ತೆ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡ್ತೀವಿ? ಸ- ಇಬ್ಬರಿಗೂ ಸೇರಿ ನೀವೇನಾದ್ರೂ ಅರೇಂಜ್ ಮಾಡ್ತೀವಿ? ಯೋಚನೆ ಮಾಡೋಣ. ಅದು ಅಲ್ಲ, ಒಳ್ಳೇದಾಗದಾದ್ರೆ ಅದನ್ನು ಮಾಡೋಣ. ಪಾಸಿಬಿಲಿಟಿ ಇದೆ. ಯಾಕಾಗಬಾರ್ದು? ನಿಮ್ ಸಲಹೆಯನ್ನ ಬಹಳ ಆಗ್ಬೇಕು ಅಂತ ಮುಡಿ ಎಲ್ಲ ಕೊಟ್ಟಿದ್ದಾರೆ ದೇವಸ್ಥಾನ ವೆಂಕಟೇಶ್ವರ ದೇವಸ್ಥಾನ. ನಾನು ಮೊನ್ನೆನೂ ಕೂಡ ಹೇಳಿದ್ದೇನೆ. ಅವರು ಯಾರನ್ನ ನಮ್ಮ ಲೀಡರ್ ಅಂತ ಅನ್ಕೊಳ್ತಾರೆ, ಆ ಜನಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಅಪೇಕ್ಷೆ ಇರುತ್ತೆ. ಅದಕ್ಕೆ ತಪ್ಪು ಅಂತ ಹೇಳಕ್ಕಾಗೋದಿಲ್ಲ. ಆಸ್ಪಿರೇಷನ್ಸ್ ಅಂತ ಕರಿತೀವಿ. ಆ ಆಸ್ಪಿರೇಷನ್ಸ್ ಒಬ್ಬೊಬ್ಬರಿಗೂ ಒಂದೊಂಥರ ಇರುತ್ತೆ. ಈಗ ಕೆಲವರಿಗೆ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗಬೇಕು ಅಂತ ಇದೆ. ಕೆಲವರಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಿದೆ. ಕೆಲವರಿಗೆ ನಾನ್ ಮುಖ್ಯಮಂತ್ರಿ ಆಗಬೇಕು ಅಂತಿದೆ. ಇನ್ ಕೆಲವರಿಗೆ ಇನ್ಯಾರೋ ಮುಖ್ಯಮಂತ್ರಿ ಆಗಬೇಕು ಅಂತ. ಇದೆಲ್ಲ ಜನಗಳ ಆಸ್ಪಿರೇಷನ್ಸ್. ಅದಕ್ಕೆ ತಪ್ಪು ಅಂತ ನಾವು ಹೇಳಕ್ ಬರೋದಿಲ್ಲ. ಅದನ್ನೇ ನಮಗೆ ಅದು ಮುಖ್ಯ ಆಗೋದಿಲ್ಲ. ಈಗ ನಮಗೆ ನಮ್ಮ ಹೈಕಮಾಂಡ್ನವರೇನು ನಿರ್ಧಾರ ಮಾಡ್ತಾರೆ ಅದೇ ಮುಖ್ಯ ಆಗುತ್ತೆ. ಅಲ್ಟಿಮೇಟಮ್ ಅದು ಹೈಕಮಾಂಡಿನ ತೀರ್ಮಾನ ಮುಗೀತು ಅಲ್ಲಿಗೆ. ಸರ್ ಬ್ರೇಕ್ಫಾಸ್ಟ್ ಸಿಎಂ ಡಿಸಿಎಂಗೆ ಮಾತ್ರ ಸೀಮಿತ ಆಗುತ್ತೆ ಅಲ್ಲ, ಈಗ ಸದ್ಯಕ್ಕೆ ಅವರಿಬ್ಬರೇ ತಿಂಡಿ ತಿಂತಾವ್ರೆ. ನಮಗೂ ಕರೆದ್ರೆ ನಾವು ಹೋಗ್ತೀವಿ ತಿಂಡಿ ತಿನ್ನಕ್ಕೆ. ನೀವೇನಾದ್ರೂ ಮತ್ತೆ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡ್ತೀವಿ? ಸ- ಇಬ್ಬರಿಗೂ ಸೇರಿ ನೀವೇನಾದ್ರೂ ಅರೇಂಜ್ ಮಾಡ್ತೀವಿ? ಯೋಚನೆ ಮಾಡೋಣ. ಅದು ಅಲ್ಲ, ಒಳ್ಳೇದಾಗದಾದ್ರೆ ಅದನ್ನು ಮಾಡೋಣ. ಪಾಸಿಬಿಲಿಟಿ ಇದೆ. ಯಾಕಾಗಬಾರ್ದು? ನಿಮ್ ಸಲಹೆಯನ್ನ ಬಹಳ ಆಗ್ಬೇಕು ಅಂತ ಮುಡಿ ಎಲ್ಲ ಕೊಟ್ಟಿದ್ದಾರೆ ದೇವಸ್ಥಾನ ವೆಂಕಟೇಶ್ವರ ದೇವಸ್ಥಾನ. ನಾನು ಮೊನ್ನೆನೂ ಕೂಡ ಹೇಳಿದ್ದೇನೆ. ಅವರು ಯಾರನ್ನ ನಮ್ಮ ಲೀಡರ್ ಅಂತ ಅನ್ಕೊಳ್ತಾರೆ, ಆ ಜನಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಅಪೇಕ್ಷೆ ಇರುತ್ತೆ. ಅದಕ್ಕೆ ತಪ್ಪು ಅಂತ ಹೇಳಕ್ಕಾಗೋದಿಲ್ಲ. ಆಸ್ಪಿರೇಷನ್ಸ್ ಅಂತ ಕರಿತೀವಿ. ಆ ಆಸ್ಪಿರೇಷನ್ಸ್ ಒಬ್ಬೊಬ್ಬರಿಗೂ ಒಂದೊಂಥರ ಇರುತ್ತೆ. ಈಗ ಕೆಲವರಿಗೆ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗಬೇಕು ಅಂತ ಇದೆ. ಕೆಲವರಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಿದೆ. ಕೆಲವರಿಗೆ ನಾನ್ ಮುಖ್ಯಮಂತ್ರಿ ಆಗಬೇಕು ಅಂತಿದೆ. ಇನ್ ಕೆಲವರಿಗೆ ಇನ್ಯಾರೋ ಮುಖ್ಯಮಂತ್ರಿ ಆಗಬೇಕು ಅಂತ. ಇದೆಲ್ಲ ಜನಗಳ ಆಸ್ಪಿರೇಷನ್ಸ್. ಅದಕ್ಕೆ ತಪ್ಪು ಅಂತ ನಾವು ಹೇಳಕ್ ಬರೋದಿಲ್ಲ. ಅದನ್ನೇ ನಮಗೆ ಅದು ಮುಖ್ಯ ಆಗೋದಿಲ್ಲ. ಈಗ ನಮಗೆ ನಮ್ಮ ಹೈಕಮಾಂಡ್ನವರೇನು ನಿರ್ಧಾರ ಮಾಡ್ತಾರೆ ಅದೇ ಮುಖ್ಯ ಆಗುತ್ತೆ. ಅಲ್ಟಿಮೇಟಮ್ ಅದು ಹೈಕಮಾಂಡಿನ ತೀರ್ಮಾನ ಮುಗೀತು ಅಲ್ಲಿಗೆ. ಸರ್ ಬ್ರೇಕ್ಫಾಸ್ಟ್ ಸಿಎಂ ಡಿಸಿಎಂಗೆ ಮಾತ್ರ ಸೀಮಿತ ಆಗುತ್ತೆ ಅಲ್ಲ, ಈಗ ಸದ್ಯಕ್ಕೆ ಅವರಿಬ್ಬರೇ ತಿಂಡಿ ತಿಂತಾವ್ರೆ. ನಮಗೂ ಕರೆದ್ರೆ ನಾವು ಹೋಗ್ತೀವಿ ತಿಂಡಿ ತಿನ್ನಕ್ಕೆ. ನೀವೇನಾದ್ರೂ ಮತ್ತೆ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡ್ತೀವಿ? ಇಬ್ಬರಿಗೂ ಸೇರಿ ನೀವೇನಾದ್ರೂ ಅರೇಂಜ್ ಮಾಡ್ತೀವಿ? ಯೋಚನೆ ಮಾಡೋಣ. ಅದು ಅಲ್ಲ, ಒಳ್ಳೇದಾಗದಾದ್ರೆ ಅದನ್ನು ಮಾಡೋಣ. ಪಾಸಿಬಿಲಿಟಿ ಇದೆ. ಯಾಕಾಗಬಾರ್ದು? ನಿಮ್ ಸಲಹೆಯನ್ನ ಬಹಳ